ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವೇದಗೌಡ ಮಾತಾಡ್ತಾ ಇರೋದು. ಇವತ್ತೊಂದು ಆಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಮೈಂಡ್ ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತ ಹೇಳ್ಬೋದು ನಿಮಗೆ, ಅಥವಾ ಮಕ್ಕಳಿಗೆ ಸಮ್ಮರಲ್ಲಿ ಆಟ ಆಡೋದಕ್ಕೆ ಒಂದು ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲನೂ ನನ್ನ ಜೊತೆ. ಸೊ ಅದು ಯಾವ ಪ್ಲೇಸು, ಎಲ್ಲಿರೋದು, ಮತ್ತು ನಾನು ಹೇಗೆ ಹೋದೆ ಆ ಪ್ಲೇಸ್ಗೆ, ಅದನ್ನೆಲ್ಲ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೀವೇ ಆಮೇಲೆ ಹೇಳ್ತೀರಾ ಎಷ್ಟು ಒಳ್ಳೆ ಪ್ಲೇಸ್ ಇದು, ನಮ್ಮ ಸುತ್ತಮುತ್ತ ಕೂಡ ಇಷ್ಟು ಒಳ್ಳೆ ಪ್ಲೇಸ್ ಇದೆಯಾ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ. ಸೊ ನಾವು ಹೋಗಿದ್ದು, ನಾನು ಮತ್ತು ನನ್ನ ಕಸಿನ್ಸ್ ಜೊತೆ ನಾವು ಓನ್ ವೆಹಿಕಲಲ್ಲಿ ಹೋಗಿದ್ದು. ಸೊ ನೋಡಿ, ಈ ಫಾಲ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಈ ಫಾಲ್ಸ್ ನೋಡ್ತಿದ್ದಾಗೆ ಗೊತ್ತಾಗಿರಬೇಕು ನಿಮಗೆ ನಾವು ಯಾವ ಫಾಲ್ಸ್ ಕರ್ಕೊಂಡು ಹೋಗಿದ್ದೀನಿ ನಿಮ್ಮನ್ನು ಅಂತ ಹೇಳಿಬಿಟ್ಟು. ಈ ಫಾಲ್ಸ್ ಹೆಸರೇನು, ಈ ಫಾಲ್ಸ್ ಇರೋದೆಲ್ಲಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತಲೇ ಹೇಳ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲನೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ನನ್ನ ತಮ್ಮಂದಿರ ಜೊತೆ ನಾನು ಓನ್ ವೆಹಿಕಲಲ್ಲಿ ಹೋಗಿದ್ದು. ಸೊ ಇಲ್ಲಿ ಬಸ್ ಫೆಸಿಲಿಟಿ ಏನಿಲ್ಲ ಅಂದ್ಕೊಳ್ತೀನಿ. ಸೊ ಓನ್ ವೆಹಿಕಲ್ಸ್ ಇದ್ರೇ ಹೋಗೋದಕ್ಕಾಗೋದು ಅಂದ್ಕೊಳ್ತೀನಿ. ಸೊ ನಾವು ಹೋಗಿ ಕಾರ್ ಪಾರ್ಕಿಂಗಿಗೆ ಅಂತ ಹೇಳಿಬಿಟ್ಟು ಏನು ಸಪ್ರೇಟ್ ಪ್ಲೇಸ್ ಇಲ್ಲ. ಸೊ ದಾರಿ ಮಧ್ಯದಲ್ಲೇ ನಿಲ್ಲಿಸ್ಬೇಕು, ಒಂದು 200-300 ಮೀಟರ್ಸ್ ಹಿಂದೆನೇ ನಿಲ್ಲಿಸ್ಬೇಕು ಫಾಲ್ಸ್ ಹಿಂದ್ಗಡೆನೆ. ಯಾಕಂದರೆ ಮತ್ತೆ ಟ್ರಾಫಿಕ್ ಏನಾದರೂ ಜಾಮ್ ಆಯಿತು ಅಂತ ಹೇಳಿದ್ರೆ, ವೆಹಿಕಲ್ಸ್ ತುಂಬ ನಿಂತುಬಿಡ್ತು ಅಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಅದರಿಂದ ಸೊ ಮತ್ತೆ ವೆಹಿಕಲ್ಸು ಟರ್ನ್ ತೊಗೊಂಡು ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿಂದ ಬೈ ವಾಕ್ ಹೋದ್ವಿ. ಹೋಗ್ತಾ ಇರಬೇಕಾದ್ರೆ ವಾವ್, ಎಷ್ಟು ಬೇಸಿಗೆ ಇದ್ದರೂ ಕೂಡ ಎಷ್ಟು ಒಂಥರ ತಂಪಾದ ವಾತಾವರಣ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ಆಗ್ತಾಯಿಲ್ಲ. ನೀವು ಒಂದು ಸತಿ ಹೋಗಿ ನೋಡಿದ್ರೆ ನಿಮಗೇನೆ ಒಂಥರ ಆ ಫೀಲ್ ಆಗುತ್ತೆ. ಸುತ್ತು ಕಾಡು, ಸುತ್ತು ಗ್ರೀನರಿ, ನಿಮಗೆಲ್ಲೂ ನೋಡಿ ಎಲ್ಲೂ ಒಣಗಿರೋ ಅಂತ ಇದೇ ಸಿಗ್ತಾಯಿಲ್ಲ, ಫೀಲ್ ಆಗ್ತಾಯಿಲ್ಲ. ಒಂಥರ ಸೆಕೆ, ಈ ಬೇಸಿಗೆಯಲ್ಲಿ ಇದೆಲ್ಲ ಬೇಕಾ ನಮಗೆ ಅನ್ನೋ ಫೀಲೇ ಇಲ್ಲ. ಅಷ್ಟು ಚೆನ್ನಾಗಿರೋ ಕಾಡು ಮಧ್ಯದಲ್ಲಿ ಇದು ಲೊಕೇಟ್ ಆಗಿರತಕ್ಕಂಥದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಈ ಪ್ಲೇಸಸ್ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಅಂತ ಹೇಳಿದ್ರೆ ವೀಡಿಯೋನ ಕೊನೆವರೆಗೂ ನೋಡಿ, ನಾನು ಹೇಳ್ತೀನಿ, ಓಕೆನಾ. ಸೊ ನೋಡಿ, ಫುಲ್ಲು ಗ್ರೀನು. ಸೊ ಇದರಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಒಂದು 200-300 ಮೀಟರ್ಸ್ ಬ್ಯಾಕೆ ನಾವು ವೆಹಿಕಲ್ಸ್ನ ನಿಲ್ಲಿಸ್ಬಿಟ್ಟು ಬೈ ವಾಕ್ ಹೋಗೋದೇ ಇದಕ್ಕೆ ಆಪ್ಷನ್ನು. ಸೊ ಅಲ್ಲಿ ಹತ್ರ ಹೋದ್ಮೇಲೆ ಫಾಲ್ಸ್ಗೆ ಹೋಗೋದೇನು ಅಷ್ಟೊಂದು ಈಸಿ ಆಗಿರಲ್ಲ. ಯಾಕಂದರೆ ಇಲ್ಲಿ ಕಲ್ಲು, ಆ ಬಂಡೆಗಳ ಥರ ಇರುತ್ತಲ್ಲ. ಸೊ ಆ ಕಲ್ಲು ಬಂಡೆಗಳ ಮೇಲೆ ನಡ್ಕೊಂಡು ಹೋಗ್ಬೇಕು. ನಾವು ಸ್ಲಿಪ್ಪರ್ಸ್ ಏನು ಹಾಕ್ಕೊಂಡಿಲ್ಲ, ನಾವು ವೆಹಿಕಲಲ್ಲೇ ಬಿಟ್ಬಿಟ್ಟು ಖಾಲಿ ಕಾಲಲ್ಲಿ ನಡ್ಕೊಂಡು ಹೋದ್ವಿ. ಯಾಕಂದರೆ ಸ್ಲಿಪ್ಪರ್ಸ್ ಹಾಕಿದ್ರೆ ಜಾರು ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಾನು ಎಷ್ಟು ಕಷ್ಟಪಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಬಂಡೆಗಳ ಮೇಲೆ ಸ್ವಲ್ಪ ಕಾಲಿದ್ದಾದರೂ ಕೂಡ ಜಾರು ಬಿಡ್ತೀವಿ. ಅದಕ್ಕೋಸ್ಕರ ನೋಡಿ, ಅದರಲ್ಲಿ ಈಗ ಮೆಟ್ಲುಗಳ ಥರನೂ ಇಲ್ಲ. ಸೊ ಕಲ್ಲು ಬಂಡೆಗಳಿರೋದ್ರಿಂದ ನಾವು ಅಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಓಡಾಡಬೇಕು. ನೋಡಿ, ಈ ಥರ ಇರುತ್ತೆ ಕಲ್ಲುಗಳೆಲ್ಲನೂ, ಚೂರು ಕಲ್ಲುಗಳು, ದೊಡ್ಡ ಕಲ್ಲುಗಳು ಎಲ್ಲನೂ. ಸೊ ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಹತ್ಕೊಂಡು ಇಳ್ಕೊಂಡು ಬಂದು ಆ ಫಾಲ್ಸ್ ನೋಡಿದ್ರೆ ಅದು ಎಷ್ಟು ಕಷ್ಟಪಟ್ಟು ನಾವು ಬಂದಿದ್ದೀವಿ ಅದೆಲ್ಲ ಮರ್ತೋಗ್ಬಿಡ್ತೀವಿ ನಾವು. ಸೊ ಹುಷಾರಾಗಿ ಬಂದು ನಾವು ಆ ಫಾಲ್ಸ್ ಹತ್ರ ಹೋಗಿದ್ವಿ. ಸೊ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ನೋಡಿ ನಾನು ಎಷ್ಟು ಕಷ್ಟಪಟ್ಕೊಂಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಕಲ್ಲೆಲ್ಲ ರೂಢಿ ಇಲ್ಲದೆ ಇರೋದ್ರಿಂದ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅನ್ನೋ ಭಯ ಇತ್ತು. ಸೊ ಅದರಿಂದ ನೋಡಿ ಎಷ್ಟು ಕಷ್ಟಪಟ್ಕೊಂಬರ್ತಾಯಿದ್ದೀನಿ ನಾನು. ಸೊ ಇಷ್ಟು ಕಷ್ಟಪಡ್ಕೊಂಡು ಬಂದಿದ ತಕ್ಷಣ ನಮಗೆ ಸಿಕ್ಕೋದೇ ಒಂದು ಸ್ವಲ್ಪ ದೇವಿ ವಿಗ್ರಹ ಸಿಗುತ್ತೆ, ಒಂದೇ ಒಂದು ದೇವಿ ವಿಗ್ರಹ ಸಿಗುತ್ತೆ. ಸೊ ಅಲ್ಲಿ ದೇವಿ ವಿಗ್ರಹಕ್ಕೆ ಬಂದು ಯಾರೋ ಫಾಲ್ಸ್ ಹತ್ರ ಎಲ್ಲ, ಇದು ಫಾಲ್ಸ್ ಮೇಲ್ಗಡೆ ಇರೋದು. ಸೊ ದೇವಿ ವಿಗ್ರಹ ಸಿಗುತ್ತೆ. ಆ ದೇವಿಗೆ ಬಂದು ಒಬ್ಬರು ಭಕ್ತರು ಅಂತ ಹೇಳ್ತೀನಿ, ಅರಿಶಿನ ಕುಂಕುಮ ಇಟ್ಟು ಕಾಯಿ ಹೊಡೆದು ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡಿದರು. ಸೊ ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಅಪ್ಪ ಆಯ್ತಲ್ವ ಅದು. ಸೊ ಮೇಲ್ಗಡೆ ಒಂದು ಸತಿ ತೋರಿಸೋಣ ಅದು ಅಂತ ಹೇಳಿಬಿಟ್ಟು ಸುತ್ತು ತೋರಿಸ್ತಾ ಇದ್ದೆ. ನೋಡಿ, ಅಲ್ಲೂ ಕೂಡ ಸುತ್ತೂ ಗ್ರೀನರಿನೇ ಇರೋದು, ಹಸಿರು ವನ ಅಂದರೆ ಹಸಿರು ವನ. ಸೊ ಹಸಿರು ವನಗಳ ಮಧ್ಯೆ ಇದು ಫಾಲ್ಸ್ ಇರೋದು. ಒಳ್ಳೆ ಹಾಲು ದೂದ್ ಸಾಗರ್ ಥರನೇ ಇತ್ತು ನಮಗೆ. ಸೊ ಮೇಲ್ಗಡೆಯಿಂದ ನೀರು ಬೀಳ್ತಾಯಿದ್ರೆ ಒಳ್ಳೆ ಹಾಲು ಒಳ್ಳೆನೇ ನೋಡ್ದಂಗೆ ಆಗ್ತಿತ್ತು ನಮಗೆ. ನೀರು ಒಂಚೂರು ಗಲೀಜಿಲ್ಲ, ಯಾಕಂದರೆ ಅದು ಫಾಲ್ಸ್ ಆಗಿರೋದ್ರಿಂದ ಯಾವುದು ಸ್ಟಾಕ್ ನೀರು ಇಲ್ವಲ್ಲ. ಸೊ ಬಂದಿದ್ದು ಅದು ಕವಲು ಹೊಡ್ಕೊಂಡಂಗೆ ಹೋಗ್ತಾನೆ ಇತ್ತು ನೀರು. ಸೊ ಇದೇನು ಅಂತ ಹೇಳಿದ್ರೆ, ಒಂದು ಕಡೆ ಈ ಥರ ಫಾಲ್ಸ್ ಬಂದು ಹೋಗ್ತಾ ಇರೋ ಕಡೆ ಫುಲ್ಲು ಇದು ಬರ್ತಾಯಿತ್ತು, ಏನಂತಾರೆ ಅದನ್ನು, ಪಾಚಿ. ಸೊ ಆ ಪಾಚಿಯಲ್ಲಿ ಕಾಲಿಕರ ನಾವು ಎಲ್ಲಿ ಬೀಳ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬಿದ್ದರೆ ಅದೆಲ್ಲಿ ಹೋಗಿ ಸೇರ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಸೊ ಪಾಚಿ ಇಲ್ಲದೆ ಇರೋ ಕಡೆ ನಾವು ಹೋಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಕೂಡ ಕಲ್ಲುಗಳಿತ್ತು. ಸೊ ಕಲ್ಲುಗಳ ಮಧ್ಯದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ವಿ, ಫೋಟೋ ಶೂಟ್ ಮಾಡಿದ್ವಿ. ಸೊ ಬಂದವ್ರಿಗೆಲ್ಲನೂ ಮಾತಾಡಿಸಿ
ಮತ್ತು ಅವರೆಲ್ಲನೂ ಎಂಜಾಯ್ ಮಾಡ್ತಾಯಿದ್ದೆ ನೋಡಿ. ನಮಗೂ ಖುಷಿ ಆಯಿತು, ನಾವು ಎಂಜಾಯ್ ಮಾಡಿದ್ವಿ. ಒಳ್ಳೆ ಪ್ಲೇಸ್, ಬೇಸಿಗೆಗಂತೂ ಒಳ್ಳೆ ಪ್ಲೇಸ್ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಅಲ್ಲೆಲ್ಲ ಮಾತಾಡಿಕೊಂಡು ಸೊ ಆ ಫಾಲ್ಸು ಹೊಳೆ ಎಲ್ಲನೂ ನೋಡ್ಕೊಂಡಿದ್ವಿ ನೋಡಿ. ಹೊಳೆ ಎಷ್ಟು ಶಾಂತವಾಗಿದೆ, ಅಷ್ಟು ಫಾಲ್ಸ್ ಬಿದ್ದರು ಈ ಕಡೆ ಒಂದು ಜಾಗದಲ್ಲಿ ಎಷ್ಟು ಶಾಂತವಾಗಿ ನೀರು ಹರಿತಾ ಇದೆ ಅಂತ ಹೇಳಿದರೆ ಅಷ್ಟು ಶಾಂತವಾಗಿ ಹರಿತಾ ಇದೆ ನೀರು. ಸೊ ಅಲ್ಲಿಂದ ಬಿದ್ದಿದ್ದ ಫಾಲ್ಸಿಂದ ಬಿದ್ದಿದ್ದ ನೀರು ಇಲ್ಲಿ ಶಾಂತವಾಗಿ ಇಲ್ಲಿ ಹೋಗ್ತಾ ಇದೆ, ಹೊಳೆ ಟೈಪು. ಸೊ ಇದಾದಮೇಲೆ ನಾನು ಮತ್ತೆ ಇನ್ನೊಂದು ಕಡೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಸೊ ಇದೊಂದು ಸ್ವಲ್ಪ ಒಂದೆರಡು ಸ್ಟೆಪ್ ಮೇಲೆ ಆಯಿತು. ಸೊ ಅದರಿಂದ ಕೆಳಗಡೆ ಒಂದು ಸ್ವಲ್ಪ ಕರ್ಕೊಂಡು ಹೋದರೆ ನಿಮಗೆ ಅಲ್ಲಿ ಸಿಗುತ್ತೆ ನಿಮಗೆ ಆ ವ್ಯೂ. ಮೇನ್ ಪಾಯಿಂಟ್ ಅದೇನೆ ನಮಗೆ. ಸೊ ಅದು ಏನಾಗಿದೆ ಅಂದರೆ ಒಂಥರ ನೀಲಿ ಆಕಾಶ ಮೇಲ್ಗಡೆ, ಕೆಳಗಡೆ ಎಲ್ಲ ಹಸಿರು ಮಾತೆ, ಪ್ರಕೃತಿ ಮಾತೆ. ಸೊ ಅದ್ರ ಕೆಳಗಡೆ ಒಂದು ಹಾಲು ಥರ ಹರಿತಾ ಇರೋ ಹೊಳೆ ನೀರು, ಏನು ಹೇಳ್ತಾರೆ ಜರಿ ಅಂತ ಹೇಳ್ತಾರೆ ಅದನ್ನು. ಸೊ ಅದು ಅಲ್ಲಿ ಮಧ್ಯದಲ್ಲಿ ಒಂಥರ ದೇವ್ರ ವಿಗ್ರಹ. ಯಾವ ದೇವ್ರ ವಿಗ್ರಹ ಅಂತ ಹೇಳಿದ್ರೆ ನೋಡಿ ತೋರಿಸ್ತೀನಿ ಈಗ. ಆ ದೇವ್ರ ವಿಗ್ರಹನೇ ಅಲ್ಲಿ ಮೇಯ್ನಾಗಿರೋದು. ಸೊ ಅದಕ್ಕೆ ನಾವು ತುಂಬ ಜನಗಳು ಅಟ್ರಾಕ್ಟಿವ್ ಆಗಿ ಹೋಗೋದು ಕೂಡ ಅದಕ್ಕೆ. ಆ ದೇವ್ರ ವಿಗ್ರಹ ಅದು ಹೆಂಗೆ ಸೃಷ್ಟಿ ಆಯಿತು ಅಂತ ಫಾಲ್ಸ್ ಮಧ್ಯದಲ್ಲಿ ನಮಗೇನೆ ಗೊತ್ತಾಗೋದಿಲ್ಲ. ಅದೊಂದು ಚಾಲೆಂಜು ನಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು. ಏನಿಹೋ ಎಲ್ಲ ಕಡೆ ಇದ್ದಂಗೆ ಈ ಶಿವನ ಮುಂದೆ ನಂದಿ, ನಂದಿ ಮುಂದೆ ಶಿವ, ಅದಿದ್ದೇ ಇದೆ. ಸೊ ಇಲ್ಲಿ ಕೂಡ ನೋಡಿ ಈ ಫಾಲ್ಸ್ ಏನಿದೆ ಅಲ್ವಾ, ಈ ಫಾಲ್ಸು 40 ಅಡಿ ಮೇಲ್ಗಡೆಯಿಂದ ನೀರು ಧುಮುಕ್ತಾ ಇರೋದು. ಸೊ ಇದೇನು ಚಿಕ್ಕ ಫಾಲ್ಸ್ ಅಲ್ಲ, ನೋಡೋಕ್ಕಿದು ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಅಲ್ಲಿ ತುಂಬಾ ಫೋರ್ಸ್ ಇತ್ತು. ವಾಟರ್ ಫೋರ್ಸ್ ಅಂತೂ ತುಂಬಾ ಇತ್ತು. ಸೊ ಅದಕ್ಕೆ ತುಂಬ ಹುಷಾರಾಗಿ ಹೋಗಬೇಕು, ಓಡಾಡಬೇಕು ಅಂತ ಹೇಳಿದ್ದು. ನೋಡಿ ಅಲ್ಲಿ ನೀರು ಬಿದ್ದು ಬಿದ್ದು ಎಷ್ಟು ಪಾಚಿ ಇದೆ. ಅಲ್ಲೇನಾದರೂ ಬೈ ಮಿಸ್ಟೇಕ್ ಏನಾದರೂ ಕಾಲು ಸ್ಕಿಪ್ ಆಯಿತು ಅಂದರೆ ಮುಗೀತು ಕತೆ. ನಾವು ಎಲ್ಲಿ ಬೀಳ್ತೀವಿ, ಎಲ್ಲಿ ಹೋಗ್ತೀವಿ ಬಿದ್ಮೇಲೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ಇದು ನಾನು ಹೇಳ್ದಂಗೆ ಮೇಲೆ ನೀಲಿ ಆಕಾಶ, ಮಧ್ಯದಲ್ಲಿ ಪ್ರಕೃತಿ ಮತ್ತು ಗ್ರೀನರಿ, ಅದ್ರ ಮಧ್ಯದಲ್ಲಿ ಹಾಲು ಥರ ಇರೋ ಇದು ಫಾಲ್ಸು. ಅದರ ಕೆಳಗಡೆ ನಮ್ಮ ಮುದ್ದಾಗಿರ್ತಕ್ಕಂಥ ಶಿವನ ಪ್ರತಿಮೆ, ಅದ್ರ ಮುಂದೆ ನಂದಿ ವಿಗ್ರಹ. ಸೊ ಹೇಳ್ತಾ ಇದ್ದೀನಲ್ಲ, ನೋಡೋದಕ್ಕೆ 2 ಕಣ್ಣೇ ಸಾಕಾಗ್ತಾ ಇಲ್ಲ ಇದಕ್ಕೆ. ಸೊ ತುಂಬಾ ಚೆನ್ನಾಗಿತ್ತು. ಆ ಪ್ರಕೃತಿ ಮಾಡಿಲ್ಲಲ್ಲ, ಶಿವನ ನೋಡೋದೇ ಒಂಥರ ಚಂದ. ಬಟ್ ಈ ಬೇಸರದ ಸಂಗತಿ ಏನಂತ ಹೇಳಿದ್ರೆ ನಾವು ಶಿವನ ಹತ್ರ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ವಾಟರ್ ಫ್ಲೋ ಜಾಸ್ತಿ ಇತ್ತು, ಪಾಚಿನೂ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಹೋಗೋದಕ್ಕಾಗಲಿಲ್ಲ. ಸೊ ನಾವು ದೂರದಿಂದನೇ ನೋಡ್ಕೊಂಡು ಕಣ್ಣು ತುಂಬಿಸ್ಕೊಂಡು ಶಿವನ. ಮತ್ತು ನಾವು ಇನ್ನೊಂದು ಸ್ಟೆಪ್ ಈ ಕಡೆ ಬಂದ್ವಿ. ಈ ಕಡೆ ಬಂದರೆ ಮಕ್ಕಳು ದೊಡ್ಡವರು ಎಲ್ಲ ಫಾಲ್ಸಲ್ಲಿ ಆಟ ಆಡ್ತಾ ಇದ್ದಾರೆ. ಇದೊಂಥರ ಮಿನಿ ಫಾಲ್ಸ್ ಇದು, ಅದು ಅಷ್ಟು ದೊಡ್ಡ ಫಾಲ್ಸ್ ಅಲ್ಲ ಇದು. ಆಟ ಆಡ್ತಿದ್ದಾರೆ ಮಕ್ಕಳು. ನಾವು ಒಂಥರ ಏನು ಲೀವ್ ಇರೋ ದಿವಸ ಹೋಗಿದ್ದು. ಸೊ ಅದರಿಂದ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲನೂ ಆಟ ಆಡ್ತಿದ್ರು ನೀರಲ್ಲಿ. ಅವ್ರು ಹೇಗೆ ಆಟ ಆಡ್ತಿದ್ರು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ರು ನೋಡಿ. ನಾನು ಸುಮ್ಮನೆ ಆಟ ಆಡ್ಕೊಂಡಿದ್ದೆ ನೀರಲ್ಲಿ, ಯಾಕಂದರೆ ನನಗೆ ಸ್ವಿಮ್ಮಿಂಗು ಅದೆಲ್ಲ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ತಮ್ಮಂದಿರು ಎಂಜಾಯ್ ಮಾಡ್ತಾಯಿದ್ರು, ವಾಟರಲ್ಲಿ ಸ್ವಿಮ್ ಮಾಡೋದು, ಆಟ ಆಡೋದು ಎಲ್ಲ ಮಾಡ್ತಿದ್ರು. ಸೊ ನಾನು ಅವ್ರು ಮಾಡೋದನ್ನೇ ನೋಡಿ ನಾನು ಕೂಡ ಎಂಜಾಯ್ ಮಾಡಿಕೊಂಡು ನೆಮ್ಮದಿಯಾಗಿದ್ದೆ ನೋಡಿ. ಇಲ್ಲೆಲ್ಲ ಬಂದಿರೋ ಕಾಲೇಜ್ ಹುಡುಗಿಯರು, ಸ್ಕೂಲ್ ರಜಾ ಇದ್ದಾಗ ಸ್ಕೂಲ್ ಮಕ್ಕಳು, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ನೋಡಿ ಎಷ್ಟು ಹೆಂಗೆ ಕಿತ್ತಾಡ್ತಾಯಿದ್ರು, ನಾನು ಫಸ್ಟು ಅಂತ ಹೇಳ್ಬಿಟ್ಟು. ಸೊ ಇಲ್ಲೆಲ್ಲ ನಾನು ಚೆನ್ನಾಗಿ ನೀರಲ್ಲಿ ಆಟ ಆಡ್ಬಿಟ್ಟು ಮತ್ತು ನನ್ನ ತಮ್ಮಂದಿರನ್ನ ಕರ್ಕೊಂಡು ಇಲ್ಲೊಂದು ಸ್ವಲ್ಪ ನಾನು ಫೋಟೋ, ಈ ಫಾಲ್ಸಲ್ಲಿ ಕೂಡ ನಾನು ಫೋಟೋ ಶೂಟ್ ಮಾಡಿದೆ ನೋಡಿ. ಇಲ್ಲಿ ಎಲ್ಲೋ ಎಷ್ಟೊಂದು ಮೇಲ್ಗಡೆಯಿಂದ ಜಂಪ್ ಮಾಡ್ತಾರೆ, ಒಬ್ಬರು ಕೆಳಗಡೆನೇ ಸ್ವಿಮ್ ಮಾಡ್ತಾರೆ, ಸ್ವಲ್ಪ ಜನ ಉಲ್ಟಾ ಸ್ವಿಮ್ ಮಾಡ್ತಾಯಿದ್ರು, ಸ್ವಲ್ಪ ಜನ ಆಟ ಆಡ್ತಾಯಿದ್ರು, ಸ್ವಲ್ಪ ಜನ ನಂತರ ನಿಂತ್ಕೊಂಡು ನೋಡ್ತಾಯಿದ್ರು. ನೀರನ್ನು ನೋಡಿದ್ರೆ ಭಯ ಅಂತ ಇರ್ತಕ್ಕಂಥವರೆಲ್ಲ ನಂತರ ನೋಡ್ಕೊತಾಯಿದ್ರು ನಿಂತ್ಕೊಂಡು. ಸೊ ಇಲ್ಲಿ ನೋಡಿ ನನ್ನ ತಮ್ಮ ನಿಂತ್ಕೊಂಡು ಅಲ್ಲಿಂದ ಫಾಲ್ಸಲ್ಲಿ ಜಂಪ್ ಮಾಡ್ತಾಯಿದ್ದಾನೆ. ಇವನಲ್ಲ ನೋಡಿ, ಈಗ ಜಂಪ್ ಮಾಡ್ತಾನೆ ನೋಡಿ, ಅದು ನನ್ನ ತಮ್ಮ. ಎಷ್ಟು ಜಂಪ್ ಮಾಡ್ತಾರೆ ಅಂದರೆ ನನಗೆ ಭಯ ಆಗ್ತೈತೆ ಅವ್ನು ಜಂಪ್ ಮಾಡ್ತಾ ಇರೋದು ನೋಡಿಬಿಟ್ಟು. ಸೊ ಅದರಿಂದ ನೋಡಿ ಈಗ ಜಂಪ್ ಮಾಡ್ತಿದ್ದಾನಲ್ಲ, ಇದು ನನ್ನ ತಮ್ಮ. ಸೊ ಅವನಿಗಂತೂ ಹಬ್ಬನೇ ಆಗೋಗಿತ್ತು ನೀರನ್ನು ನೋಡಿದ ತಕ್ಷಣನೂ. ಸೊ ನೋಡಿಬಿಟ್ಟು ಅವನು ಸ್ವಲ್ಪ ಜಂಪ್ ಮಾಡ್ದ. ಮತ್ತು ಈ ಫಾಲ್ಸ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಮೇಲೆ ಹೋಗ್ತಾ ಇದ್ದಂಗಿದ್ದ ಎಲ್ಲನೂ ಫಾಲ್ಸ್ ಒಂಥರ ಕೆರೆ ಥರ ಸ್ಟೆಪ್ ಬೈ ಸ್ಟೆಪ್ ಬರ್ತಾನೆ ಇದೆ ಅದು. ಸೊ ನಾವು ಎಷ್ಟು ದೂರ ಹೋದರೂ ಕೂಡ ನಮಗೆ ಫಾಲ್ಸ್ ಸಿಗ್ತಾನೇ ಇದೆ. ನಾನು ಆಗಲೇ ಏನು ನೋಡಿದೆ ಅಲ್ವಾ, ಶಿವನ ಇದ್ರ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದು 40 ಫೀಟ್ಸ್ ಮೇಲ್ಗಡೆಯಿಂದ. ಸೊ ಅದೊಂದು ಸ್ವಲ್ಪ ಡೇಂಜರಸ್ ಪ್ಲೇಸ್ ಅನ್ನಿಸ್ತು, ಯಾಕಂದರೆ ಅಲ್ಲಿ ತುಂಬ ಪಾಚಿರೋದ್ರಿಂದ. ಬೇರೆ ಕಡೆಯಲ್ಲೂ ನಾವು ಆರಾಮಾಗಿ ಓಡಾಡ್ಬೋದು. ಸೊ ಓಡಾಡ್ಬಿದ್ದಾದಮೇಲೆ ನೋಡಿ ಇಲ್ಲಿ ಇನ್ನೊಂದು ತಮ್ಮ ಅಲ್ಲಿ ಕುತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವನಲ್ಲಿ ಜಾಗ ಹುಡುಕ್ತಾ ಇದ್ದ. ತುಂಬ ಜನ ನಾವು ಬೇಸಿಗೆಯಲ್ಲಿ ಹೋಗಿದ್ದಿದ್ದು, ಅದಕ್ಕೋಸ್ಕರ ಎಲ್ಲರೂ ತುಂಬ ಸೆಕೆ ಇರೋದ್ರಿಂದ ಫಾಲ್ಸಲ್ಲೇ ಕುತ್ಕೊಂಡ್ಬಿಟ್ಟಿದ್ರು. ಎಲ್ಲ ತುಂಬ ಜನ ಕುತ್ಕೊಂಡು ಅಲ್ಲೇ ಸ್ನಾನ ಮಾಡ್ತಾಯಿದ್ರು, ಅಲ್ಲೇ ಆಟ ಆಡ್ತಾಯಿದ್ರು. ನೋಡಿ ಇವ್ನು ನೋಡಿ ಏನು ಮಾಡ್ತಾಯಿದ್ದಾನು, ಆಹಾ. ಅಂದರೆ ಸಿಟಿ ಕಡೆಯಿಂದ ಹೋದ್ರಿಗಂತೂ ಆ ಫಾಲ್ಸು, ಆ ನೀರು ಎಲ್ಲ ನೋಡಿರಲ್ವಲ್ಲ, ಏನೋ ಒಂಥರ ಖುಷಿ ಅಲ್ಲಿ ಹೋದರೆ. ನನಗೂ ಕೂಡ ಅಷ್ಟೇ ಖುಷಿ ಆಯಿತು ನೋಡಿ. ಸೊ ನನಗೇನು ಅಂತ ಹೇಳಿದ್ರೆ ಈ ಥರ ಎಲ್ಲ ನಾವು ಆಟ ಆಡೋಕ್ಕಾಗಲಿಲ್ವಲ್ಲ ಅಂತೇಳ್ಬಿಟ್ಟು, ಯಾಕಂದರೆ ನಂಗೆ ವಾಟರ್ ನೋಡಿದ್ರೆ ಸ್ವಲ್ಪ ಭಯ ಇರೋದ್ರಿಂದ
ನನಗೆ ಅಷ್ಟೊಂದೇನು ಎಂಜಾಯ್ ಮಾಡೋಕ್ಕಾಗಲಿಲ್ಲ ವಾಟರಲ್ಲಿ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಸಿಂಪಲ್ಲಾಗಿ ಫೋಟೋ ಶೂಟ್ ಮಾಡಿಕೊಂಡೆ. ನನಗೆ ಎಲ್ಲಿ ಬೇಕೋ ಅಲ್ಲಿ. ಸೊ ನನ್ನ ತಮ್ಮಂದಿರೆಲ್ಲ ಅಲ್ಲಿ ಆಟಾಡ್ತಾಯಿದ್ರು. ಸೊ ನಾನು ಸಿಂಪಲ್ಲಾಗಿ ಫೋಟೋ ಶೂಟ್ ಮಾಡಿಕೊಂಡು ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಮತ್ತು ಬಂದು ಹೋಗಿರ್ತಕ್ಕಂಥ ಚಿಕ್ಕ ಪುಟ್ಟ ಮಕ್ಕಳ ಜೊತೆ ನಾನು ಅಲ್ಲೇ ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ದೆ. ಸೊ ಈ ಫಾಲ್ಸ್ನ ವಿಸಿಟ್ ಮಾಡಬೇಕು ಅಂದರೆ ನಿಮಗೆ ಮಾಡಬೇಕು ಅಂದರೆ ಬೆಸ್ಟ್ ಟೈಮಿಂಗ್ಸ್ ಬಂದುಬಿಟ್ಟು ನವಂಬರ್ ಟು ಫೆಬ್ರವರಿ, ಓಕೆನಾ. ಆವಾಗ ವಾಟರ್ ಫ್ಲೋ ಜಾಸ್ತಿ ಇರುತ್ತೆ. ರೈನಿ ಸೀಸನ್ನು ಕೂಡ ಕಡಿಮೆ ಆಗಿ ವಾಟರ್ ಫ್ಲೋ ಜಾಸ್ತಿ ಇರುತ್ತೆ. ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಡೇಸಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದೇನು ಮಜಾ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನೋಡಿಕೊಂಡು ಅದು ಟೈಮ್ ನೋಡಿಕೊಂಡು ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಅಂದಾಗೆ ಈ ಫಾಲ್ಸ್ ಹೆಸರು ಬಂದ್ಬಿಟ್ಟು ಲೋಕಲಲ್ಲಿ ಏನು ಹೇಳ್ತಾರೆ ಅಂದರೆ ಡುಮುಕುಲು ಫಾಲ್ಸ್ ಅಂತ ಹೇಳ್ತಾರೆ. ಡುಮರುಕಲ್ಲು ಫಾಲ್ಸ್ ಅಂತ ಹೇಳಿಬಿಟ್ಟು, ಯಾಕಂದರೆ ಅದು ತುಂಬ ಮೇಲ್ಗಡೆಯಿಂದ ಧುಮುಕ್ತಾ ಇರೋದ್ರಿಂದ ಆ ಫಾಲ್ಸ್ಗೆ ಡುಮುಕಲು ಫಾಲ್ಸ್ ಅಂತಾರೆ ತೆಲುಗುನಲ್ಲಿ. ಬಟ್ ಇದಕ್ಕೆ ನಾರ್ಮಲಾಗಿ ನಮಗೆಲ್ಲ ಗೊತ್ತಿರೋದ ಪ್ರಕಾರ ಈ ಫಾಲ್ಸ್ ಹೆಸರು ಬಂದ್ಬಿಟ್ಟು ಕೈಗಲ್ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು, ಏನು ಹೇಳಿ, ಕೈಗಲ್ ವಾಟರ್ ಫಾಲ್ಸ್. ಸೊ ಇದು ಇರೋದು ಬಂದು ಮುಳ್ಬಾಗಲಿಂದ ಆ ಕಡೆ ಚಿತ್ತೂರು ಹತ್ರ ಬರುತ್ತೆ. ಇದು ಅದೇ ರೋಡಲ್ಲಿ ಬರುತ್ತೆ. ಸೊ ಹೋಗಿ ಬರೋದಕ್ಕೆ ನಿಮ್ಗೇನು ಹೆವಿ ಅನ್ಸಲ್ಲ, ಎಲ್ಲೂ ಟ್ರಾಫಿಕ್ ಎಲ್ಲೂ ಇರಲ್ಲ. ಹೈವೇನಲ್ಲೇ ಹೋಗಬೇಕು, ಹೈವೇನಲ್ಲೇ ಬರಬೇಕು. ಸೊ ನಿಮ್ಗೆ ಇಲ್ಲೇನು ಗಡಬಡಾಗೋದು ಮತ್ತು ಏನಂದರೆ ಊಟಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ನಿಮ್ಗೆ ಇಲ್ಲಿ ಊಟ ಸಿಗೋದಿಲ್ಲ. ನೀವು ಮನೆಯಿಂದನೇ ಊಟ ಮುಗಿಸ್ಕೊಂಡೋಗಿ ಅಥವಾ ಮನೆಯಿಂದನೇ ಏನಾದರೂ ಬುತ್ತಿ ಕಟ್ಕೊಂಡೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಲ್ಲಿ ಎಸ್ಪೆಷಲಿ ವಾಟರ್ ಇದ್ದಾಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಮಕ್ಳಿಗೆ ಸ್ಕೂಲ್ ರಜಾ ಇದ್ದಾಗ ತುಂಬ ದೂರ ಎಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಅಂದರೆ ನೀವು ಒನ್ ಡೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತೀವಿ ಅಂದರೆ ದಿಸ್ ಈಸ್ ದ ಫಸ್ಟ್ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಈಗ ಮತ್ತು ಚಳಿಗಾಲದಲ್ಲಿ ಜಾಸ್ತಿ ಹೋಗೋದಕ್ಕೆ ನಾನು ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ನೀರಲ್ಲಿ ಆಟ ಆಡಬೇಕು ಅನ್ನೋದ್ರಿಂದ ಚಳಿಗಾಲದಲ್ಲಿ ಹೋದರೆ ವಾಟರಲ್ಲಿ ಆಟ ಆಡೋದಕ್ಕಾಗೋದಿಲ್ಲ. ಬೇಸಿಗೆಗಾಲದಲ್ಲಾದರೆ ನಮ್ಗೆ ಅಷ್ಟೊಂದು ಚಳಿನೂ ಗೊತ್ತಾಗಲ್ಲ, ಬಿಸಿಲು ಗೊತ್ತಾಗೋದಿಲ್ಲ. ಸೊ ಮೀಡಿಯಮ್ಮಾಗಿ ನಾವು ಮಾಡ್ಕೊಬೋದು, ಸೊ ಬ್ಯಾಲೆನ್ಸ್ ಮಾಡ್ಕೊಬೋದು ಅಂತ ಹೇಳ್ತಾ ನಾನು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಪ್ರಿಫರ್ ಮಾಡ್ತೀನಿ ಇದನ್ನು. ಮಳೆಗಾಲದಲ್ಲಂತೂ ಹೋಗೋದಕ್ಕೆ ಆಗಲ್ಲ ಬಿಡಿ ಫಾಲ್ಸ್ಗಳ ಹತ್ರ. ಸೊ ನೋಡಿ ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ದೀವಿ, ಎಷ್ಟು ಫೋಟೋ ಶೂಟ್ ಮಾಡ್ಕೊಂಡಿದ್ದೀವಿ, ಏನು ಎಷ್ಟು ಅಂತ ಹೇಳ್ಬಿಟ್ಟು ನಾನು ತುಂಬ ಶಾರ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಲಾಂಗ್ ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ತುಂಬ ಹಂಗೆ ಹೋಗೋಣ ಅನ್ನಿಸ್ತಾ ಇರುತ್ತೆ ನಿಮಗೆ. ಅಷ್ಟು ಚೆನ್ನಾಗಿದೆ ಇದು ಪ್ಲೇಸಸ್ಸು. ಸೊ ನೀವು ಒಂದು ಸತಿ ವಿಸಿಟ್ ಮಾಡಲೇಬೇಕು. ಇದು ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಪೀಸ್ಫುಲ್ಲಾಗಿ ಹೋಗ್ಬೋದು, ಪೀಸ್ಫುಲ್ಲಾಗಿ ಬರ್ಬೋದು. ತುಂಬ ವಿಶಾಲವಾಗಿರ್ತಕ್ಕಂಥ ಜಾಗ ಇದು. ವಿಶಾಲವಾಗಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ಆರಾಮ್ಸೆ ಹೋಗ್ಬೋದು, ಆರಾಮ್ಸೆ ಬರ್ಬೋದು. ಸೊ ಆರಾಮ್ಸೆ ಹೋಗಿ ಆರಾಮ್ಸೆ ಬನ್ನಿ. ಮತ್ತು ನಿಮ್ಮ ಏನು ಹೇಳ್ತಾರೆ ಅದಕ್ಕೆ, ನಿಮ್ಮ ಒಪಿನಿಯನ್ ಏನು, ನಾನು ಏನಾದರೂ ರಾಂಗ್ ಸಜೆಸ್ಟ್ ಮಾಡಿದ್ದೀನಾ ಅಂತ ಹೇಳ್ಬಿಟ್ಟು ಒಂದು ಸತಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನು ಹೇಳ್ದಂಗೆ ಯಾರ್ಯಾರು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲ ಲೈಕು ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಾಯ್ಸು ಸ್ವಲ್ಪ ನಂದು ಇದಾಯಿತು, ಅದಕ್ಕೋಸ್ಕರ ವಾಯ್ಸ್ ಕೊಡೋದು ನಿಲ್ಲಿಸ್ತಾ ಇದ್ದೀನಿ. ನೀವು ಕಂಟಿನ್ಯೂ ಆಗಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಗೈಸ್.